ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭಿಕ ಘಟ್ಟದ ಪ್ರಶ್ನೋತ್ತರ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಪಾರ್ಟ್ 3 ನೋಡೋಣ. ಮೊದಲನೇ ಪ್ರಶ್ನೆ, ಪಂಪನ ಬಿರುದುಗಳಿವು ಅಂತ ಇದೆ. ಆಪ್ಷನ್ 1 ಪುರಾಣ ಕವಿ, ಕವಿ ಚಕ್ರವರ್ತಿ, ಕವಿ ಚತುರ್ಮುಖ. ಆಪ್ಷನ್ 2 ಕವಿ ತಿಲಕ, ಉಭಯ ಕವಿ, ವೀರ ಮಾರ್ತಾಂಡ. ಆಪ್ಷನ್ 3 ಅಭಿನವ ಪಂಪ, ಪ್ರತಿಪಕ್ಷ ರಾಕ್ಷಸ, ಸುಕವಿ. ಆಪ್ಷನ್ 4 ಪುರಾಣ ಕವಿ, ಸರಸ್ವತಿ ಮಣಿಹಾರಂ, ಕವಿತಾ ಗುಣಾರ್ಣವ. ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ನಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು? ಪಂಪನ ಬಿರುದುಗಳು ಯಾವ್ಯಾವುದು ಅಂತ ಅಂದರೆ ಮೊದಲನೇ ಆಪ್ಷನ್ ನೋಡಿ, ಪುರಾಣ ಕವಿ ಅಂತ ಇದೆ. ಇದು ಸರಿಯಾಗಿದೆ, ಪುರಾಣ ಕವಿ. ಆದರೆ ಕವಿ ಚಕ್ರವರ್ತಿ ಸರಿಯಾಗಿದೆಯಾ? ಇಲ್ಲ. ಯಾಕಂದರೆ ಪಂಪನ ಆಶ್ರಯದತ್ತ ಆಗಿರುವಂಥ ಅರಿಕೇಸರಿ ಸಾಮಂತ ರಾಜ್ಯ ಆಗಿದ್ದ. ಹಾಗಾಗಿ ಅವರು ಕವಿ ಚಕ್ರವರ್ತಿಯನ್ನು ಬಿರುದು ಕೊಡೋದಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ಕವಿ ಚಕ್ರವರ್ತಿ ಪಂಪನಿಗೆ ಅನ್ವಯಿಸೋದಿಲ್ಲ. ಇನ್ನು ಕವಿ ಚತುರ್ಮುಖ, ಅದು ಕೂಡ ಪಂಪನ ಬಿರುದಲ್ಲ. ಹಾಗಾಗಿ ಮೊದಲನೇ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಎರಡನೇ ಆಪ್ಷನ್ ನೋಡಿ, ಕವಿ ತಿಲಕ, ಉಭಯ ಕವಿ, ವೀರ ಮಾರ್ತಾಂಡ ಅಂತ ಇದೆ. ಇಲ್ಲಿ ಉಭಯ ಕವಿ ಚಕ್ರವರ್ತಿ ಅಂತ ಬಂದರೆ ಅದು ಪೊನ್ನನಿಗೆ ಬರುತ್ತಲ್ವಾ? ಹೌದು. ಇನ್ನು ಕವಿ ತಿಲಕ ಅಂತ ಅಂದರೆ ಅದು ರನ್ನನಿಗೆ ಇರುವಂತಹ ಬಿರುದಾಗಿರುತ್ತೆ. ವೀರ ಮಾರ್ತಾಂಡ ಚಾವುಂಡರಾಯನ ಬಿರುದಾಗಿರುತ್ತೆ. ಹಾಗಾಗಿ ಆಪ್ಷನ್ 2 ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ಮೂರನೇದು ಅಭಿನವ ಪಂಪ, ಪ್ರತಿಪಕ್ಷ ರಾಕ್ಷಸ, ಸುಕವಿ ಅಂತ ಇದೆ. ಈ ಎಲ್ಲ ಬಿರುದುಗಳು ಒಬ್ರದ್ದೇ ಅಲ್ಲ. ಈಗ ಅಭಿನವ ಪಂಪ ಅಂತ ತಗೊಂಡ್ರೆ ನಾಗಚಂದ್ರನ್ಗೆ ಅಭಿನವ ಪಂಪ ಅಂತ ಕರಿತಾ ಇದ್ರು, ಅವ್ರಿಗಿದ್ದಂಥ ಬಿರುದು ಇದು. ಇನ್ನು ಪ್ರತಿಪಕ್ಷ ರಾಕ್ಷಸ ಅಂತ ಅಂದರೆ ಅದು ಚಾವುಂಡರಾಯನಿಗಿದ್ದಂತಹ ಬಿರುದು. ಸುಕವಿ ಅಂದರೆ ಕೇಶಿರಾಜನ ಬಿರುದದು. ಈಗ ಆಪ್ಷನ್ 3 ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಇನ್ನು ಉಳ್ಕೊಂಡಿರೋದು ಆಪ್ಷನ್ ಡಿ. ಇದಕ್ಕೆ ಸರಿಯಾಗಿರೋಂಥ ಉತ್ತರ. ಪಂಪನ ಬಿರುದುಗಳು ಯಾವ್ಯಾವುದು ಅಂದರೆ 1 ಪುರಾಣ ಕವಿ, ಇನ್ನೊಂದು ಸರಸ್ವತಿ ಮಣಿಹಾರಂ, 3 ಕವಿತಾ ಗುಣಾರ್ಣವ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಬರಿಬೇಕು. ಈ ಪ್ರಶ್ನೆ ನೋಡ್ತಾ ಇದ್ರೆ ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಹೇಳಿ? ಆದಿಪುರಾಣ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿರೋಂಥದ್ದು. ಎ ಪಟ್ಟಿಯಲ್ಲಿ ಲಲಿತಾಂಗ, ವಜ್ರಜಂಗ, ಸುವಿಧಿ, ಆದಿನಾಥ ಅಂತ ಇದೆ. ಬಿ ಪಟ್ಟಿಯಲ್ಲಿ ಶ್ರೀಮತಿ, ಸ್ವಯಂಪ್ರಭೆ, ಮನೋರಮೆ, ಸುನಂದೆ ಅಂತ ಇದೆ. ಇವ್ರ ಜೋಡಿಗಳನ್ನ ಸರಿಯಾದ ಕ್ರಮದಲ್ಲಿ ನಾವು ಹೊಂದಿಸಬೇಕಾಗುತ್ತೆ. ಲಲಿತಾಂಗ ಅಂತ ಅಂದರೆ ಸ್ವಯಂಪ್ರಭೆ. ಬಿ ಪಟ್ಟಿಯಲ್ಲಿ ಎರಡನೇ ಆಪ್ಷನ್ ಇದೆಯಲ್ವಾ, ಅದು ಸ್ವಯಂಪ್ರಭೆ. ಲಲಿತಾಂಗ ಸ್ವಯಂಪ್ರಭೆ ಜೋಡಿ. ಇನ್ನು ವಜ್ರಜಂಗ ಅಂತಂದರೆ ಶ್ರೀಮತಿ ಬರ್ತಾರೆ, ವಜ್ರಜಂಗ ಮತ್ತು ಶ್ರೀಮತಿ. ಸುವಿಧಿ ಅಂತ ಅಂದರೆ ಅದಕ್ಕೆ ಮನೋರಮೆನೇ ಬರ್ತಾರೆ. ಇನ್ನು ಕೊನೆಯದಾಗಿ ಆದಿನಾಥನ್ಗೆ ಸುನಂದೆ. ಇನ್ನೊಬ್ಳು ಹೆಂಡತಿ ಇದ್ಲು, ಯಾರು ಹೇಳಿ? ಯಶಸ್ವತಿ ಅಂತ. ಯಶಸ್ವತಿ ಮತ್ತು ಸುನಂದೆ ಆದಿನಾಥನ ಪತ್ನಿಯರು. ಈಗ ಇನ್ನೊಂದ್ಸಲ ಜೋಡಿಗಳನ್ನ ನೋಡಿ. ಲಲಿತಾಂಗ ಮತ್ತು ಸ್ವಯಂಪ್ರಭೆ, ವಜ್ರಜಂಗ ಮತ್ತು ಶ್ರೀಮತಿ, ಸುವಿಧಿ ಮನೋರಮೆ, ಆದಿನಾಥ ಸುನಂದೆ. ಇದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ತಂದೆಯ ಆಜ್ಞೆಯಂತೆ ಲಾಕ್ಷಾರಸದಿಂದ ಕೃತಕ ರುಧಿರ ಸರೋವರ ನಿರ್ಮಿಸಿ ತಂದೆಯ ಕೆಂಗಣ್ಣಿಗೆ ಗುರಿಯಾಗುವ ಪ್ರಸಂಗ ಕಂಡುಬರುವ ಕೃತಿ. ತಂದೆಯ ಆಜ್ಞೆಯಂತೆ ಲಾಕ್ಷಾರಸದಿಂದ ಕೃತಕ ರುಧಿರ ಸರೋವರ ನಿರ್ಮಿಸಿ ತಂದೆಯ ಕೆಂಗಣ್ಣಿಗೆ ಗುರಿಯಾಗುವ ಪ್ರಸಂಗ ಕಂಡುಬರುವ ಕೃತಿ ಯಾವುದು ಅಂತ ಇದೆ. ಆಪ್ಷನ್ 1 ಪಂಪಭಾರತ, ಆಪ್ಷನ್ 2 ಆದಿಪುರಾಣ, ಆಪ್ಷನ್ 3 ರಾಮಾಯಣ, ಆಪ್ಷನ್ 4 ಶಾಂತಿ ಪುರಾಣ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ, ಆದಿಪುರಾಣ ಕೃತಿಯಾಗಿರುತ್ತೆ. ನೋಡಿ, ಈ ಒಂದು ಪ್ರಸಂಗ ಎಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಆದಿನಾಥನ ಭವಾವಳಿಗಳಲ್ಲಿ ಮಹಾಬಲ ವಕೇಚರನ ಜನ್ಮ ಬರುತ್ತಲ್ವ, ಅಲ್ಲಿ ಕಂಡುಬರುತ್ತೆ. ಸ್ವಯಂ ಬುದ್ಧಿ ಅನ್ನೋ ಮಂತ್ರಿ ಮಹಾಬಲನನ್ನು ಸನ್ಮಾರ್ಗದಲ್ಲಿ ಮೋಕ್ಷಕ್ಕೆ ಹತ್ತಿರವಾಗುವಂಥ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಪ್ರಸಂಗವನ್ನು ವರ್ಣಿಸ್ತಾರೆ. ಈ ಒಂದು ಪ್ರಸಂಗ ಮಹಾಬಲ ಕೇಶರನಿಗೆ ಧರ್ಮದ ಹಾದಿಯಲ್ಲೇ ಸಾಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ. ಸರಿ, ನೆಕ್ಸ್ಟ್ ಪ್ರಶ್ನೆ, ಪುರುದೇವನಿಗೆ ವೈರಾಗ್ಯ ಉಂಟಾದ ಪ್ರಸಂಗ ಯಾವುದು ಅಂತ ಇದೆ. ಪುರುದೇವನಿಗೆ ವೈರಾಗ್ಯ ಉಂಟಾದ ಪ್ರಸಂಗ ಯಾವುದು? ಆಪ್ಷನ್ 1 ಭರತ ಬಾಹುಬಲಿ ಪ್ರಸಂಗ, ಆಪ್ಷನ್ 2 ನೀಲಾಂಜನೇಯ ನೃತ್ಯ ಪ್ರಸಂಗ, ಆಪ್ಷನ್ 3 ಮುಸ್ಸಂಜೆಯ ಕಥಾ ಪ್ರಸಂಗ, ಆಪ್ಷನ್ 4 ಚಂಡಶಾಸನ ಕಥೆ. ಒನ್ಸೆಗೇನ್ ಇದು ಕೂಡ ಆದಿಪುರಾಣದ ಪ್ರಶ್ನೆನೇ ಆಗಿರುತ್ತೆ. ನೋಡಿ, ಆದಿಪುರಾಣದಲ್ಲಿ ಆದಿನಾಥ ಅಥವಾ ಪುರುದೇವ ಅಥವಾ ಭವಾವಳಿಗಳ ಬಗ್ಗೆನೇ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಸರಿ, ಇಲ್ಲಿ ಇಂದ್ರನಿಗೆ ಇನ್ನೇನು ಪುರುದೇವನ ಆಯಸ್ಸು ಕಮ್ಮಿ ಆಗ್ತಾ ಇದೆ, ಅವನು ಮೋಕ್ಷಕ್ಕೆ ಹತ್ತಿರ ಆಗ್ತಾ ಇದ್ದಾನೆ ಅನ್ನೋದು ಕೈವಲ್ಯ ಜ್ಞಾನದಿಂದ ಗೊತ್ತಾಗುತ್ತಲ್ವ. ಹಾಗಾಗಿ ಅವನೇನು ಮಾಡ್ತಾನೆ, ಅವನ ರಾಜ ನರ್ತಕಿಯನ್ನು ಕರ್ಕೊಂಡು ಪುರುದೇವನ ಆಸ್ಥಾನಕ್ಕೆ ಬರ್ತಾನೆ ತನ್ನ ಪರಿವಾರ ಸಮೇತವಾಗಿ. ಇಲ್ಲಿ ಬಂದು ಅವನ ಅಪ್ಪಣೆ ಪಡ್ಕೊಂಡು ಅವನ ಆಸ್ಥಾನದಲ್ಲಿ ಒಂದು ನೃತ್ಯ ಕಾರ್ಯಕ್ರಮವನ್ನು, ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸ್ತಾನೆ. ಯಾರು? ಇಂದ್ರದೇವ ಪುರುದೇವನಿಗೋಸ್ಕರ. ನೀಲಾಂಜನೆ ಅನ್ನೋ ದೇವಸುಂದರಿ ಆ ತುಂಬಿದ ಸಭೆಯಲ್ಲಿ ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇರ್ತಾಳೆ. ಅವಳು ನೃತ್ಯ ಮಾಡ್ತಾ ಮಾಡ್ತಾ ಇನ್ನೇನು ಅವಳ ಯಸ್ಸು ಮುಗ್ದೋಗಿ ಅಲ್ಲಿಂದ ಅದೃಶ್ಯ ಆಗ್ಬಿಡ್ತಾಳೆ.
ನೋಡಿ, ಅವಳು ಅದೃಶ್ಯ ಆಗುವಂತಹ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡು ಇನ್ನು ಮುಂಚೆನೇ ಇದು ಇಂದ್ರನಿಗೆ ಗೊತ್ತಾಗುತ್ತಲ್ವಾ. ಇಂದ್ರ ಏನು ಮಾಡ್ತಾನೆ, ಆ ಸಭಿಕರಿಗೆ ರಸಭಂಗ ಆಗಬಾರ್ದು ಅಂತ ಅವಳದೇ ಪ್ರತಿರೂಪವನ್ನು ತಂದೆ ಅದು ನಿರ್ಮಾಣ ಮಾಡಿ ಡ್ಯಾನ್ಸ್ ಮಾಡೋ ಥರ ಮಾಡ್ತಾನೆ. ಯಾರು, ಇಂದ್ರದೇವ ಆ ಥರ ಮಾಡ್ತಾನೆ. ಇದ್ರ ಬಗ್ಗೆ ಅಲ್ಲಿರುವಂಥ ಯಾರಿಗೂ ಗೊತ್ತೇ ಆಗೋದಿಲ್ಲ, ಯಾಕಂದರೆ ಅವರು ಆ ನೀಲಾಂಜನೇಯ ನೃತ್ಯದಲ್ಲಿ ಅಷ್ಟೊಂದು ಮಗ್ನರಾಗಿ ಮುಳುಗೋಗ್ಬಿಟ್ಟಿರ್ತಾರೆ. ಆದರೆ ಇಂದ್ರ ಈ ಥರದ್ದು ಒಂದು ಪ್ರತಿರೂಪವನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಪುರುದೇವನಿಗೆ ಗೊತ್ತಾಗುತ್ತೆ. ದೇಹದ ನಶ್ವರತೆ ಬಗ್ಗೆ ಅವನಿಗೆ ಅರ್ಥ ಆಗುತ್ತಲ್ವ, ಆಗ ಅವನಿಗೆ ನಶ್ವರತೆ ಉಂಟಾಗುತ್ತೆ. ಪುರುದೇವನಿಗೆ ವೈರಾಗ್ಯಕ್ಕೆ ಕಾರಣ ಆಗುತ್ತೆ ಈ ನೀಲಾಂಜನೇಯ ನೃತ್ಯ ಪ್ರಸಂಗ ಅನ್ನೋದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರ ಸರಿಯಾಗಿರುವಂಥದ್ದು ಆಪ್ಷನ್ ಬಿ, ನೀಲಾಂಜನೇಯ ನೃತ್ಯ ಪ್ರಸಂಗ ಪುರುದೇವನಿಗೆ ವೈರಾಗ್ಯ ಉಂಟಾಗುವಂತಹ ಪ್ರಸಂಗ. ಹಾಗೆ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ಆಪ್ಷನ್ 1 ಭರತ ಬಾಹುಬಲಿಯ ಪ್ರಸಂಗ ಅಂತ ಇದೆಯಲ್ವಾ, ಇದು ಕೂಡ ಆದಿಪುರಾಣದಲ್ಲೇ ಬರುವಂತಹ ಒಂದು ಪ್ರಸಂಗ ಆಗಿರುತ್ತೆ. ಇಲ್ಲಿ ಬಾಹುಬಲಿಗೆ ವೈರಾಗ್ಯ ಉಂಟಾಗುತ್ತೆ. ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟುತ್ತಲ್ವ, ಅವನು ಇಡೀ ಪ್ರಪಂಚವನ್ನೇ ಗೆಲ್ತೀನಿ ಅಂತ ಹೋಗ್ತಾನೆ, ಗೆಲ್ತಾನೆ ಕೂಡ. ಎಲ್ಲವನ್ನ ಜಯಿಸಿ ವಾಪಸ್ ಬರ್ಬೇಕಾದ್ರೆ ಚಕ್ರರತ್ನ ಪಟ್ಟಣದ ಒಳಗಡೆ ಬರೋದಿಲ್ಲ, ಯಾಕಂದರೆ ಅವ್ರ ತಮ್ಮಂದ್ರು ಇನ್ನೂ ಇರ್ತಾರಲ್ವ, ಅವ್ರನ್ನ ಗೆದ್ದಿರೋದಿಲ್ಲ. ತಮ್ಮನಿಗೆ ಪತ್ರವನ್ನು ಬರೆದು ಕಳಿಸ್ತಾನೆ. ತನ್ನ 99 ಸ್ವಂತ ತಮ್ಮಂದಿರು ಇವನಿಗೆ ರಾಜ್ಯವನ್ನು ವಹಿಸ್ಕೊಟ್ಟು ವೈರಾಗ್ಯವನ್ನು ತಾಳ್ತಾರೆ. ಆದರೆ ಬಾಹುಬಲಿ ಇವನ ದರ್ಪವನ್ನು ಸಹಿಸ್ಕೊಳ್ಳೋದಿಲ್ಲ. ಸ್ವತಃ ಅಣ್ಣನಾಗಿ ಬಂದು ರಾಜ್ಯವನ್ನು ಕೊಡು ಅಂತ ಕೇಳಿದರೆ ಕೊಡ್ತಿದ್ನೋ ಏನೋ ಬಾಹುಬಲಿ, ಆದರೆ ಇವನು ಸೇವಕರನ್ನು ಕಳಿಸಿ ಪತ್ರವನ್ನು ಬರೆದು ಹೇಳ್ತಾನಲ್ವಾ ತನ್ನ ದರ್ಪದಿಂದ. ಹಾಗಾಗಿ ಯುದ್ಧಕ್ಕೆ ಕರೀತಾನೆ. ಭರತ ಬಾಹುಬಲಿ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡಿಬೇಕಾದ್ರೆ ಅವನಿಗೆ ಒಂದು ರೀತಿ ವೈರಾಗ್ಯ ಉಂಟಾಗ್ಬಿಡುತ್ತೆ ಬಾಹುಬಲಿಗೆ. ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಅಣ್ಣ ಇಷ್ಟಪಟ್ಟಿರುವಂತಹ ಈ ರಾಜ್ಯಲಕ್ಷ್ಮಿಯನ್ನು ನಾನು ಕೂಡ ಮೋಹಿಸ್ತಾ ಇದ್ದೀನಲ್ಲ, ಇದು ತಪ್ಪಲ್ವಾ ಅಂತ ಅಂದ್ಕೊಂಡು ತನ್ನ ಅಣ್ಣನಿಗೆ ರಾಜ್ಯವನ್ನು ವಹಿಸ್ಕೊಟ್ಟು ಬಾಹುಬಲಿ ಕೂಡ ವಿರಾಗಿಗಳಾಗ್ತಾರೆ, ಅಂದರೆ ವೈರಾಗ್ಯವನ್ನು ತಾಳ್ತಾರೆ. ಇದು ಒಂದು ಪ್ರಮುಖವಾಗಿರುವಂಥ ಪ್ರಸಂಗ ಆದಿಪುರಾಣದಲ್ಲಿ ಕಂಡುಬರುವಂಥದ್ದು. ಇನ್ನು ಆಪ್ಷನ್ ಸಿ, ಮುಸ್ಸಂಜೆಯ ಕಥಾ ಪ್ರಸಂಗ ಅಂತ ಇದೆಯಲ್ವಾ, ಇದು ಪಿ ಲಂಕೇಶ್ ಅವರ ಒಂದು ಕಾದಂಬರಿ ಮುಸ್ಸಂಜೆಯ ಕಥಾ ಪ್ರಸಂಗ ಅನ್ನೋದು. ಇನ್ನು ಡಿ, ಚಂಡಶಾಸನ ಕಥೆ ಅಂತ ಇದೆ. ಇದು ಜನ್ನಕವಿ ಬರೆದಿರುವಂತಹ ಅನಂತನಾಥ ಪುರಾಣದಲ್ಲಿ ಬರುವಂತಹ ಒಂದು ಸುಪ್ರಸಿದ್ಧವಾಗಿರುವಂಥ ಪ್ರಸಂಗ ಚಂಡಶಾಸನ ಕಥೆ. ಈ ಚಂಡಶಾಸನ ಕಥೆಯಲ್ಲಿ ವಿಶೇಷತೆ ಏನಿದೆ ಗೊತ್ತಾ, ನಾವು ಇದುವರೆಗೂ ಸತಿ ಸಹಗಮನ ನೋಡಿದ್ದೀವಲ್ವ, ಆದರೆ ಈ ಒಂದು ಕೃತಿನಲ್ಲಿ ಈ ಒಂದು ಪ್ರಸಂಗದಲ್ಲಿ ಪುರುಷ ಸಹಗಮನವನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಪಾಪಮಿದು ಪುಣ್ಯಮಿದು ಹಿತರೂಪಮಿದ ಹಿತ ಪ್ರಕಾರಮಿದು, ಇದು ಯಾವ ಕೃತಿಯಲ್ಲಿ ಕಂಡುಬರುವಂತಹ ಒಂದು ವಾಕ್ಯ ಅಂತ. ಆಪ್ಷನ್ 1 ಆದಿಪುರಾಣ, ಆಪ್ಷನ್ 2 ಕವಿರಾಜ ಮಾರ್ಗ, ಆಪ್ಷನ್ 3 ರಾಮಾಶ್ವಮೇಧ, ಆಪ್ಷನ್ 4 ಯಶೋಧರ ಚರಿತೆ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 2 ಕವಿರಾಜ ಮಾರ್ಗದಲ್ಲಿ 18ನೇ ಪದ್ಯದಲ್ಲಿ ಈ ಒಂದು ವಾಕ್ಯ ಬರುತ್ತೆ, ಪಾಪಮಿದು ಪುಣ್ಯಮಿದು ಅನ್ನೋದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಪಂಪನನ್ನು ಕನ್ನಡದ ಕಾಳಿದಾಸ ಎಂದವರು. ಪಂಪನನ್ನು ಕನ್ನಡದ ಕಾಳಿದಾಸ ಎಂದವರು ಯಾರು ಅಂತ ಇದೆ. ಆಪ್ಷನ್ 1 TN ವೆಂಕಣ್ಣಯ್ಯ, ಆಪ್ಷನ್ 2 ತೀನಂ ಶ್ರೀ, ಆಪ್ಷನ್ 3 ನಾಗರಾಜ, ಆಪ್ಷನ್ 4 ಮುಳಿಯ ತಿಮ್ಮಪ್ಪಯ್ಯ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 2 ತೀನಂ ಶ್ರೀಕಂಠಯ್ಯ ಅವರು ಪಂಪನನ್ನು ಕನ್ನಡದ ಕಾಳಿದಾಸ ಅಂತ ಕರೆದಿದ್ದಾರೆ. ಯಾರು? ತೀನಂ ಶ್ರೀಕಂಠಯ್ಯ. ಇನ್ನು TN ವೆಂಕಣ್ಣಯ್ಯ ಏನಂತ ಕರೆದಿದ್ದಾರೆ ಪಂಪನನ್ನು, ಏನಾದರೂ ಕರೆದಿದ್ದಾರಾ ಅಂತ ಅಂದರೆ ಹೌದು, ಕರೆದಿದ್ದಾರೆ. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದರೆ ನಮ್ಮ ಕನ್ನಡಕ್ಕೆ ಪಂಪನೇ ಆದಿಕವಿ ಅಂತ ಹೇಳಿದ್ದಾರೆ. TN ವೆಂಕಣ್ಣಯ್ಯ ಅವರು ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದರೆ ಕನ್ನಡ ಸಾಹಿತ್ಯಕ್ಕೆ ಆದಿಕವಿ ಪಂಪ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಾಗರಾಜ ಅಂತ ಇದ್ದಾರಲ್ವ, ಇವರು ಕೂಡ ಪಂಪನನ್ನು ಹಾಡಿ ಹೊಗಳಿದ್ದಾರೆ. 15ನೇ ಶತಮಾನದಲ್ಲಿ ಕಂಡುಬರುವಂತಹ ನಾಗರಾಜ ಕವಿಯವರು ಪಂಪನನ್ನು ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನ ಆವಗಂ ಅಂತ ಹೇಳಿದ್ದಾರೆ. ಇದರರ್ಥ ವಿಸ್ತಾರವಾದಂತಹ ಕನ್ನಡಕ್ಕೆ ಒಡೆಯ ಒಬ್ಬನೇ ಅವರು ಪಂಪ ಕವಿ ಅಂತ ಹೇಳಿರೋದು. ಇನ್ನು ಮುಳಿಯ ತಿಮ್ಮಪ್ಪಯ್ಯ ಅಂತ ಇದ್ದಾರಲ್ವ, ಇವರು ಕೂಡ ಇವರ ಪಂಪ ಮಹಾಕವಿ ಅನ್ನೋ ಕೃತಿನಲ್ಲಿ ನಾಡೋಜನಾದ ಪಂಪನು ಬರಿಯ ಕವಿ ಮಾತ್ರ ಅಲ್ಲ, 1000 ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೆ ಒಬ್ಬ ಅಂತ ಹೇಳಿದ್ದಾರೆ. ಯಾರು? ಮುಳಿಯ ತಿಮ್ಮಪ್ಪ ಅವರು ನಾಡೋಜನಾದ ಪಂಪನು ಬರಿಯ ಕವಿ ಮಾತ್ರವಲ್ಲ, 1000 ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೆ ಒಬ್ಬ ಅಂತ ಹೇಳಿದ್ದಾರೆ. ಸರಿ, ನೆಕ್ಸ್ಟ್ ಪ್ರಶ್ನೆ, ಅಂಬರಭೂಷಣ ಮಾಲಾ ಡಂಬರದ ಬೆಡಗನ್ ಅಮರ ನರ್ತಕಿಗದ ಮೇನೆಂಬುದು. ಈ ಪದ್ಯ ಕಂಡುಬರುವಂತಹ ಕೃತಿ ಯಾವುದು ಅಂತ ಬರೀಬೇಕು. ಆಪ್ಷನ್ 1 ಆದಿಪುರಾಣ, ಆಪ್ಷನ್ 2 ಶಾಂತಿ ಪುರಾಣ, ಆಪ್ಷನ್ 3 ಪಂಪ ಭಾರತ, ಆಪ್ಷನ್ 4 ಅನಂತನಾಥ ಪುರಾಣ. ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಆದಿಪುರಾಣ ಆಗಿರುತ್ತೆ. ನೋಡಿ, ಈ ಪದ್ಯ ನೀಲಾಂಜನೆಯ ವಸ್ತ್ರಾಭರಣಗಳು ಅವಳ ಸೌಂದರ್ಯ ಯಾವ ರೀತಿ ಇತ್ತು ಅಂತ ವರ್ಣನೆ ಮಾಡ್ತಾ ಇರೋದು. ಇಂದ್ರನಿಗೂ ಕೂಡ ಅವಳ ಸೌಂದರ್ಯವನ್ನು ವರ್ಣನೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಅರ್ಥದಲ್ಲಿ ಈ ಪದ್ಯವನ್ನು ಕಟ್ಟಿದ್ದಾರೆ. ಯಾರು? ಪಂಪ ಮಹಾಕವಿ. ಮುಂದಿನ ಪ್ರಶ್ನೆ, ಕತೆ ಪಿರಿದಾದೊಡಂ ಕತೆಯಂ ಮೈಗಿಡಲಿಯದೆ ಮುಂ ಸಮಸ್ತ ಭಾರತಂ ಮನಪೂರ್ವಮಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ. ಈ ವಾಕ್ಯ ಯಾವ ಕೃತಿಯಲ್ಲಿ ಕಂಡುಬರುತ್ತೆ ಅಂತ ನಾವು ಬರೀಬೇಕು. ಆಪ್ಷನ್ 1 ಪಂಪ ಭಾರತ, ಆಪ್ಷನ್ 2 ಗದಾಯುದ್ಧ, ಆಪ್ಷನ್ 3 ಆದಿಪುರಾಣ, ಆಪ್ಷನ್ 4 ವ್ಯಾಸ ಭಾರತ.
ನೋಡಿ, ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಪಂಪ ಭಾರತ ಆಗಿರುತ್ತೆ. ನೋಡಿ, ವ್ಯಾಸ ಭಾರತ ಅನ್ನೋ ಕತೆ ತುಂಬ ದೊಡ್ಡದಾಗಿರುವಂಥ ಕತೆ ಅಲ್ವಾ. ಆ ದೊಡ್ಡದಾಗಿರುವಂತಹ ಕತೆ ಪಿರಿದಾದೊಡಂ, ಕತೆ ತುಂಬ ದೊಡ್ಡದಾಗಿದ್ರೂ ಆ ಕತೆಗೆ ನಾನು ಯಾವುದೇ ದೋಷವನ್ನು ತರದಲೇ, ಎಲ್ಲೂ ಕುಂದನ್ನು ಮಾಡ್ದಲೇ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸಮಸ್ತ ಭಾರತವನ್ನು ಕೂಡ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಆ ಥರ ಹೇಳೋರಂಥ ಕವಿಗಳು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ರಾವಣನಂ ಗಡ ಸೀತಾದೇವಿಗೆ ಸೋಲ್ತದರ್ ಫಲಮನ್ ಏದಿದನಿವನ್ ಆ ರಾವಣನಿಂ ಪಿರಿಯನೇ ಪೇಳಿಯುವುದೋ ಶುಚಿಯಲ್ಲದವನ ಗಂಡುಂ ತೋಂಡು. ಈ ಪದ್ಯ ಕಂಡುಬರುವಂಥ ಕೃತಿ ಯಾವುದು ಅಂತ ಇದೆ. ಆಪ್ಷನ್ ಒಂದು ರಾಮಾಯಣ, ಆಪ್ಷನ್ 2 ರಾಮಚಂದ್ರ ಚರಿತ ಪುರಾಣ, ಆಪ್ಷನ್ 3 ರಾಮಕಥೆ, ಆಪ್ಷನ್ 4 ಪಂಪ ಭಾರತ. ನೋಡಿ, ನಾವಿಲ್ಲಿ ಮಾಡೋಂಥ ಒಂದು ಮಿಸ್ಟೇಕ್ ಏನು ಅಂತ ಅಂದರೆ, ಇಲ್ಲಿ ರಾವಣ ಸೀತೆ ಬಂದಿದೆ ಅಂದಿದ ತಕ್ಷಣ ನಾವು ರಾಮಾಯಣನೋ ಅಥವಾ ರಾಮ ಅಂತ ಎಲ್ಲಿ ಕಂಡು ಬಂದಿದೆಯೋ ಅಲ್ಲಿಗೆ ಆನ್ಸರ್ ಹಾಕ್ಬಿಡ್ತೀವಿ. ಆದರೆ ಆ್ಯಕ್ಚುಲಿ ಈ ಪ್ರಶ್ನೆ ಕಂಡುಬರೋದೇ ಆಪ್ಷನ್ ಡಿ ಪಂಪ ಭಾರತ ಅನ್ನೋ ಕೃತಿನಲ್ಲಿ. ಇಲ್ಲಿ ಎಲ್ಲಿ ಕಂಡುಬರುತ್ತೆ ಅಂತ ಅಂದರೆ, ಕೀಚಕನ ವಧೆ ಮಾಡ್ದಲ್ವ ಭೀಮ, ಅಲ್ಲಿ ಕಂಡುಬರುತ್ತೆ. ದ್ರೌಪದಿಯನ್ನು ಮೋಹಿಸೋದಕ್ಕೆ ಕೀಚಕನನ್ನು ಸಂಹಾರ ಮಾಡ್ತಾನೆ ಭೀಮ. ಈ ಒಂದು ವಿಷಯ ಊರಿನ ತುಂಬ ಹರಡೋಗುತ್ತೆ. ರಾತ್ರೋರಾತ್ರಿ ಒಬ್ಬ ಗಂಧರ್ವ ಬಂದ್ಬಿಟ್ಟು ಕೀಚಕನನ್ನು ಸಂಹಾರ ಮಾಡಿದ್ದಾನೆ, ಪರಸ್ತ್ರೀ ಮೇಲೆ ಆಸೆ ಪಟ್ಟಿದ್ದಕ್ಕೋಸ್ಕರನೇ ಹೀಗಾಯಿತು. ಆಗ ಸೀತಾದೇವಿ ಮೇಲೆ ಆಸೆ ಪಟ್ಟಿದ್ದಕ್ಕೆ ರಾವಣನಿಗೆ ಏನು ಗತಿ ಆಯ್ತು ಹೇಳಿ? ಅದೇ ಗತಿ ಈಗ ಕೀಚಕನಿಗೂ ಕೂಡ ಆಗಿದೆ. ಆ ರಾವಣನಿಗಿಂತ ಈ ಕೀಚಕ ಏನು ಮಹಾನ್ ದೊಡ್ಡ ವ್ಯಕ್ತಿ ಏನಲ್ಲ, ಅವನು ಅದೇ ಕೆಲಸ ಮಾಡ್ದ, ಇವನು ಇಂಥ ಕೆಟ್ಟ ಕೆಲಸನೇ ಮಾಡ್ದ ಅಂತ ಊರಿನ ಜನಗಳು ಮಾತಾಡ್ಕೊತಾರೆ. ಅಂಥ ಸಮಯದಲ್ಲಿ ಈ ರಾಮಾಯಣದ ಕೆಲವೊಂದಿಷ್ಟು ಮಾತುಗಳು ಈ ಒಂದು ಪಂಪ ಭಾರತದಲ್ಲಿ ಬಂದು ಹೋಗ್ತವೆ ಕೀಚಕನ ವಧೆಯ ಸಂದರ್ಭದಲ್ಲಿ. ಸರಿ, ನೆಕ್ಸ್ಟ್ ಪ್ರಶ್ನೆ, ಛಲದೋಳ್ ದುರ್ಯೋಧನಂ ನನ್ನಿಯೋಳ್ ಇನತನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಡ್ಯಾಶ್. ಆಪ್ಷನ್ 1 ಬಲರಾಮ, ಆಪ್ಷನ್ 2 ಮದ್ರೇಶ, ಆಪ್ಷನ್ 3 ದ್ರೋಣ, ಆಪ್ಷನ್ 4 ಅರ್ಜುನ. ನೋಡಿ, ಛಲಕ್ಕೆ ಹೆಸರುವಾಸಿ ದುರ್ಯೋಧನ, ನನ್ನಿಯೋಳ್ ಇನತನಯಂ, ಗಂಡಿನೋಳ್ ಭೀಮಸೇನಂ, ಬಲದಲ್ಲಿ ಯಾರು ಹೆಸರುವಾಸಿಯಾಗಿರೋದು ಅಂದರೆ ಆಪ್ಷನ್ ಬಿ ಮದ್ರೇಶನ್, ಬಲದೋಳ್ ಮದ್ರೇಶನ್, ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವಂ, ಚಾಪವಿದ್ಯಾ ಬಲದೋಳ್ ಕುಂಭೋದ್ಭವಂ, ಸಾಹಸದ ಮಹಿಮೆಯೋಳ್ ಫಾಲ್ಗುಣಂ, ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಅಂದರೆ ಧರ್ಮರಾಯ ಅಂತ ಅರ್ಥ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕು, ನೆನ್ಪಿಟ್ಕೊಬೇಕಾಗುತ್ತೆ ಇದನ್ನು. ಸರಿ, ಮುಂದಿನ ಪ್ರಶ್ನೆ, ಶ್ರವಣ ಬೆಳಗೊಳದ ಪ್ರಾಚೀನ ಹೆಸರು ಯಾವುದು ಅಂತ ಇದೆ. ಆಪ್ಷನ್ 1 ಕಲ್ಬಪ್ಪು, ಆಪ್ಷನ್ 2 ಹಾಸನ, ಆಪ್ಷನ್ 3 ಸವಣರ ಸ್ಥಾನ, ಆಪ್ಷನ್ 4 ಪುರುಷಪುರ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ಕಲ್ಬಪ್ಪು ಅನ್ನೋದು ಶ್ರವಣ ಬೆಳಗೊಳದ ಅತಿ ಪ್ರಾಚೀನವಾಗಿರುವಂತಹ ಹೆಸರು. ಮುಂದಿನ ಪ್ರಶ್ನೆ, ದಡಗಳ ಇಕ್ಕಟ್ಟಿನಲ್ಲಿ ಸಿಕ್ಕಿ ನದಿಯಂತೆ ಎಂಬ ಮಾತನ್ನು ಎಲ್ ಗುಂಡಪ್ಪ ಅವರು ಪಂಪನ ಯಾವ ವಿಚಾರಕ್ಕೆ ಹೇಳಿದ್ದಾರೆ? ದಡಗಳ ಇಕ್ಕಟ್ಟಿನಲ್ಲಿ ಸಿಕ್ಕಿ ನದಿಯಂತೆ ಎಂಬ ಮಾತನ್ನು ಎಲ್ ಗುಂಡಪ್ಪ ಪಂಪನ ಯಾವ ವಿಚಾರಕ್ಕೆ ಹೇಳಿದ್ದಾರೆ? ಆಪ್ಷನ್ 1 ಅರಿಕೇಸರಿಯ ಆಶ್ರಯದಲ್ಲಿದ್ದದ್ದಕ್ಕೆ, ಆಪ್ಷನ್ 2 ಅರಿಕೇಸರಿ ಸಾಮಂತ ರಾಜನಾಗಿದ್ದಕ್ಕೆ, ಆಪ್ಷನ್ 3 ವ್ಯಾಸ ಭಾರತವನ್ನು ಸಂಕ್ಷಿಪ್ತಗೊಳಿಸುವಲ್ಲಿ, ಆಪ್ಷನ್ 4 ಧರ್ಮದ ಚೌಕಟ್ಟಿನಲ್ಲಿ ಬರೆಯಬೇಕಾದುದಕ್ಕೆ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಧರ್ಮದ ಚೌಕಟ್ಟಿನಲ್ಲಿ ಬರೆಯಬೇಕಾದುದಕ್ಕೆ ಅಂತ ಇದೆ. ಧರ್ಮದ ಚೌಕಟ್ಟಿನಲ್ಲಿ ಬರೆಯಬೇಕಾದ್ರೆ ಧರ್ಮ ಸಂಕಟದ ವಿಚಾರವಾಗಿ ದಡಗಳ ಇಕ್ಕಟ್ಟಿನಲ್ಲಿ ಸಿಕ್ಕಿ ನದಿಯಂತಾಗಿದೆ ಅಂತ ಎಲ್ ಗುಂಡಪ್ಪ ಅವರು ಹೇಳ್ತಾರೆ. ಯಾಕಂದರೆ ಆದಿಪುರಾಣ ಒಂದು ಧಾರ್ಮಿಕ ಕಾವ್ಯ ಅಂತ ನಾವು ಹೇಳ್ತೀವಿ. ಪಂಪಕವಿನೂ ಕೂಡ ಅದನ್ನು ಧಾರ್ಮಿಕ ಕಾವ್ಯ ಅಂತಲೇ ಬರೆದಿರೋದಲ್ವಾ. ಧರ್ಮದ ಚೌಕಟ್ಟಲ್ಲಿ ಒಂದು ಕೃತಿಯನ್ನು ಬರೀಬೇಕಾದ್ರೆ ಕವಿಗೆ ಸಾಕಷ್ಟು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹಾಗಾಗಿ ದಡಗಳ ಇಕ್ಕಟ್ಟಿನಲ್ಲಿ ಒಂದು ನದಿ ಸಿಕ್ಕಾಕೊಂಡ್ರೆ ಯಾವ ರೀತಿ ಕಷ್ಟವನ್ನು ಅನುಭವಿಸುತ್ತೋ ಅದೇ ಥರ ಪಂಪನೂ ಕೂಡ ಈ ಆದಿಪುರಾಣ ಬರೀಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ, ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಧರ್ಮಮಂ. ಈ ಒಂದು ವಾಕ್ಯ ಕಂಡುಬರುವಂಥ ಕೃತಿ ಯಾವುದು ಅಂತ. ಆಪ್ಷನ್ 1 ಕವಿರಾಜ ಮಾರ್ಗ, ಆಪ್ಷನ್ 2 ಆದಿಪುರಾಣ, ಆಪ್ಷನ್ 3 ವಡ್ಡಾರಾಧನೆ, ಆಪ್ಷನ್ 4 ಯಶೋಧರ ಚರಿತೆ. ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಅನ್ನೋ ಒಂದು ಸೆಂಟೆನ್ಸ್ ಬರುವಂಥದ್ದು ಆಪ್ಷನ್ 1 ಕವಿರಾಜ ಮಾರ್ಗ ಅನ್ನೋ ಕೃತಿನಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ. ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ. ಈ ಒಂದು ವಾಕ್ಯ ಬರುವಂಥ ಕೃತಿ ಯಾವುದು ಅಂತ. ಆಪ್ಷನ್ 1 ಆದಿಪುರಾಣ, ಆಪ್ಷನ್ 2 ವ್ಯಾಸ ಭಾರತ, ಆಪ್ಷನ್ 4 ರಾಮಾಯಣ, ಆಪ್ಷನ್ 4 ಹರಿಶ್ಚಂದ್ರ ಕಾವ್ಯ. ನೋಡಿ, ಇದು ನಡುಗನ್ನಡ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಒಬ್ಬ ಕವಿಯ ಕೃತಿಯಾಗಿರುತ್ತೆ. ಆದರೂ ಕೂಡ ಇಲ್ಲಿ ಯಾಕೆ ತೊಗೊಂಬಂದೆ ಅಂತ ಅಂದರೆ, ನಾವು ಆಗಲೇ ಪಾಪಮಿದು ಪುಣ್ಯಮಿದು ಅಂತ ನೋಡಿದ್ವಿ ಅಲ್ವಾ, ಅದು ಕವಿರಾಜ ಮಾರ್ಗದಲ್ಲಿ ಬರುವಂತಹ ಒಂದು ವಾಕ್ಯ. ಇಲ್ಲಿ ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ ಅಂತ ಅನ್ನೋದು ಆಪ್ಷನ್ ಡಿ ಹರಿಶ್ಚಂದ್ರ ಕಾವ್ಯದಲ್ಲಿ ಕಂಡುಬರುವಂಥ ಒಂದು ವಾಕ್ಯ. ಹರಿಶ್ಚಂದ್ರ ಎಲ್ಲವನ್ನ ವಿಶ್ವಾಮಿತ್ರರಿಗೆ ಧಾರೆ ಎರೆದು ತನ್ನ ಹೆಂಡತಿ ಮಗುವಿನ ಜೊತೆಗೆ ಹೋಗಬೇಕಾದ್ರೆ ಆ ಊರಿನ ಜನರು ಯಾವ ರೀತಿ ಮಾತಾಡ್ಕೊತಾರೆ, ನಮ್ಮ ಪುರದ ಪುಣ್ಯನೇ ಈ ಪುರುಷನ ರೂಪದಲ್ಲಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ವ, ಆ ಒಂದು ವಾಕ್ಯ ಇದು.
ಕೊಟ್ಟಿರೋಂಥ ವಾಕ್ಯಗಳಲ್ಲಿ ಪಾಪ ಪುಣ್ಯ ಅಂತ ಎರಡೆರಡು ಕಡೆ ಬಂತು ಅಂದರೆ ಅದು ಯಾವ ಕೃತಿಯಲ್ಲಿ ಅಂತ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹರಿಶ್ಚಂದ್ರ ಕಾವ್ಯದಲ್ಲಿ ಇರುವಂತಹ ಈ ಒಂದು ವಾಕ್ಯವನ್ನು ತಂದು ಇಲ್ಲಿ ಕೇಳಿದ್ದೀನಿ. ಆಗಲೇ ಹೇಳಿದ್ದು ಕವಿರಾಜ ಮಾರ್ಗದ್ದು, ಇವಾಗ ಹೇಳ್ತಿರೋದು ಹರಿಶ್ಚಂದ್ರ ಕಾವ್ಯ ಕೃತಿದು. ಸರಿ, ನೆನ್ನೆ ಒಂದು ಪ್ರಶ್ನೆ ಕೇಳಿದೆ ಅಲ್ವಾ, ಹೊಂದಿಸಿ ಬರೆಯಿರಿ ಅಂತ. ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1, ಆಪ್ಷನ್ ಎ. ಗುಣವರ್ಮ ಬರೆದಿರುವಂಥ ಕೃತಿ ಹರಿವಂಶ, ಅಸಗ ಬರೆದಿರುವಂಥ ಕೃತಿ ಕರ್ನಾಟಕ ಕುಮಾರ ಸಂಭವ, ತುಂಬಲ್ಲೂರಾಚಾರ್ಯ ಬರೆದಿರುವಂಥದ್ದು ಚೂಡಾಮಣಿ ಅನ್ನೋ ಕೃತಿ, ದುರ್ವಿನೀತ ಬರೆದಿರೋದು ಬೃಹತ್ ಕಥೆ ಅನ್ನೋ ಕೃತಿ, ನಾಗವರ್ಮಾಚಾರ್ಯ ಬರೆದಿರುವಂಥದ್ದು ಚಂದ್ರಚೂಡಾಮಣಿ ಶತಕ ಅನ್ನೋ ಕೃತಿ. ಇನ್ನು ಮಿಕ್ಕಿರೋದಿಲ್ಲಿ ಚಂದೋಂಬುದಿ ಅಂತ ಇದೆಯಲ್ವಾ, 1ನೇ ನಾಗವರ್ಮ ಬರೆದಿರುವಂಥ ಕೃತಿ ಚಂದೋಂಬುದಿ ಕೃತಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಇನ್ನೊಂದು ಪ್ರಶ್ನೆ ನಿಮಗೋಸ್ಕರ ತಂದಿದ್ದೀನಿ. ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿ ಯಾವುದು? ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿ ಯಾವುದು ಅಂತ ಇದೆ. ಆಪ್ಷನ್ 1 ವ್ಯಾಸ ಭಾರತ, ಆಪ್ಷನ್ 2 ಪಂಪ ಭಾರತ, ಆಪ್ಷನ್ 3 ಗದುಗಿನ ಭಾರತ, ಆಪ್ಷನ್ 4 ಗದಾಯುದ್ಧ. ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ಹೇಳಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.